ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಎಚ್ಡಿ ಕೋಟೆ ತಾಲೂಕು ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಿಗೆ ನಿಂದಿಸಿದ ವ್ಯಕ್ತಿ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ. ಕಂದಾಯ ಇಲಾಖೆ ನೌಕರರ ಸಂಘದಿಂದ ಮನವಿ. ಎಚ್ಡಿ ಕೋಟೆ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ ಶ್ರೀನಿವಾಸ್ ರವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನೌಕರರಿಗೆ ತೇಜೋವಧೆ ಮಾಡಿರುವುದನ್ನ ಕಂದಾಯ ಇಲಾಖೆ ನೌಕರರ ಸಂಘ ಖಂಡಿಸಿದೆ. ನಿಂದನೆ ಮಾಡಿ ತೇಜೋವಧೆ ಮಾಡಿದ ವ್ಯಕ್ತಿ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂಘ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಅಲ್ಲದೆ ಸಿಬ್ಬಂದಿ ವರ್ಗ ನಿರ್ಭೀತಿಯಿಂದ ಹಾಗೂ ನಿಷ್ಪಕ್ಷಪಾತದಿಂದ ಕರ್ತವ್ಯ ನಿರ್ವಹಿಸಲು ಸೂಕ್ತ ರಕ್ಷಣೆ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಇಲ್ಲದಿದ್ದಲ್ಲಿ ಪ್ರತಿಭಟನೆಯ ದಾರಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಪ್ರತಿಭಟನೆಯೊಂದರಲ್ಲಿ ತಹಸೀಲ್ದಾರ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಹೊನ್ನೂರು ಪ್ರಕಾಶ್ ಮೇಲೆ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಂಘ ಆಗ್ರಹಿಸಿದೆ. ನೌಕರರ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ತುರ್ತಾಗಿ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಸಂಘಕ್ಕೆ ಭರವಸೆಯನ್ನ ನೀಡುತ್ತಾರೆ. ಈ ಹೋರಾಟ ಯಾರ ಪುರುಷಾರ್ಥಕ್ಕೆ, ಯಾರ ಪರ? ಇವರೆಲ್ಲ ಸರ್ಕಾರಿ ಅಧಿಕಾರಿಗಳು ಎಂದು ಹೇಳುವುದಕ್ಕೆ ನಾಚಿಕೆಯಾಗಲ್ವೇ? ಹಲವು ವರ್ಷಗಳಿಂದ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಕೊಲೆಯಾದಾಗ, ರಾಜಕಾರಣಿಗಳು ನಿಂದಿಸಿದಾಗ, ದೌರ್ಜನ್ಯ ಮಾಡಿದಾಗ ಇವರ ಪೌರುಷ ಇರಲಿಲ್ಲವೇ? ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ಅಕ್ರಮವಾಗಿ ಅವೈಜ್ಞಾನಿಕವಾಗಿ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಿ ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ. ಅದರ ಬಗ್ಗೆ ಮಾತನಾಡುವ ನೈತಿಕತೆ ಇವರಿಗಿರಲಿಲ್ಲವೇ? ಈವಾಗ ತಹಸೀಲ್ದಾರ್ ಅವರಿಗೆ ನಿಂದಿಸಿದ್ದಾರೆ, ಅವರಿಗೆ ಅವಮಾನ ಆಗಿದೆ ಎಂದು ಹೇಳುವ ಈ ಅವಿವೇಕಿ ಅಧಿಕಾರಿಗಳು ಕಳೆದ 1 ವರ್ಷದಿಂದ ಸುಮಾರು 5-6 ಜನರ ಮೇಲೆ ಹುಲಿ ದಾಳಿ ಮಾಡಿ ರೈತರು ಸತ್ತಾಗ ಇವರಿಗೆ ಈ ಭಂಡ ಧೈರ್ಯ ಇರಲಿಲ್ಲವೇ? ನಾಚಿಕೆಯಾಗಲ್ವೇ ಈ ರೀತಿ ಹೇಳಿಕೆ ನೀಡಿರುವುದಕ್ಕೆ? ಹಾಗೂ ಭ್ರಷ್ಟ ರಾಜಕಾರಣಿಗಳ ಗುಲಾಮರಾಗಿ ಬಕೀಟ್ ಹಿಡಿಯುವುದಕ್ಕೆ ಲಾಯಕ್ಕೂ ಇಂತಹ ಅವಿವೇಕಿಗಳು ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಈ ದೂರನ್ನು ಖಂಡಿಸಿ ಒತ್ತಾಯಿಸಿದ್ದಾರೆ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಎಲ್ಲರಿಗೂ ಬೆಳಗಿನ ಹೃದಯಪೂರ್ವ ನಮನಗಳು. ವಿಷಯ ಏನಪ್ಪಾ ಅಂದ್ರೆ, ಮೊನ್ನೆ ದಿನ ಎಚ್ಡಿ ಕೋಟೆ ತಾಲೂಕಿನ ಕಂದಾಯ ಇಲಾಖೆ ಅಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಅವರಾದಂಥ ಶ್ರೀನಿವಾಸ್ ಅವರನ್ನ 20ನೇ ತಾರೀಕು ಏನು ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಹೊನ್ನೂರು ಪ್ರಕಾಶ್ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತಹಸೀಲ್ದಾರ್ ಅವ್ರನ್ನ ತೇಜೋವಧ ಮಾಡಿದ್ದಾರೆ, ಅವಮಾನಿಸಿದ್ದಾರೆ ಅಂತ ಮೈಸೂರಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮಸ್ಕಾರ ಎಲ್ಲ ಎಚ್ಡಿ ಕೋಟೆ ತಾಲೂಕಿನ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಹೃದಯಪೂರ್ವ ನಮನಗಳು, ಸ್ವಾಗತ. ಯಾಕಂದ್ರೆ ಹೋರಾಟ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಇದನ್ನೇ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಬರೆದಿರೋದು, ಇದನ್ನೇ ತಂದಿರೋದು. ಇವತ್ತು ಮಾನ್ಯ ತಹಸೀಲ್ದಾರ್ ಅವ್ರನ್ನ ನಿಂದಿಸಿದ್ರು ಅಂದ್ಬಿಟ್ಟು ಹೊನ್ನೂರು ಪ್ರಕಾಶ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಏನ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದಿರಿ, ಇದೇ ರೀತಿ ಡಿ.ಕೆ. ರವಿ ಅವರು ಕೊಲೆ ಆಯ್ತು, ಅವಾಗ ಯಾರು ಹೋರಾಟ ಮಾಡಿದ್ರಿ? ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಂತ ಶಿಖಾ ಮೇಡಮ್ ಅವ್ರ ಮೇಲೆ ಇದೇ ಸಿದ್ದರಾಮಯ್ಯನವರ ಬಲಗೈ ಬಂಟ ಮರಿಗೌಡರು ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರಿ? ಇವತ್ತು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಕೊಲೆ ಆಗ್ತಾ ಇದೆ, ಆತ್ಮಹತ್ಯೆ ಮಾಡ್ಕೊತಾ ಇದಾರೆ. ಕೆಲವು ಪ್ರಾಮಾಣಿಕ ಅಧಿಕಾರಿಗಳು ಶಕ್ತಿ ಮೀರಿ ಕೆಲಸ ಮಾಡೋಂಥವ್ರನ್ನ ವರ್ಗಾವಣೆ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಆವಾಗ ಈ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕಣ್ಣು ಕಾಣ್ಲಿಲ್ವಾ? ಎಲ್ಲರಿಗೂ ಕಣ್ಣು ಪೊರೆ ಬಂದ್ಬಿಟ್ಟಿತ್ತ? ಕಣ್ಣು ಹಿಂಗೋಗಿದ್ವಾ? ಇವತ್ತು ಎಚ್ಡಿ ಕೋಟೆ ತಾಲೂಕಲ್ಲಿ ಕಬಿನಿ ಜಲಾಶಯದ ಹಿನ್ನೀರಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿ, ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ಸುಮಾರು 25-30 ರೆಸಾರ್ಟ್ಗಳು ಅಕ್ರಮವಾಗಿ ರೆಸಾರ್ಟ್ಗಳು ಕಟ್ಕೊಂಡು ವಾಹನಗಳ ದಟ್ಟಣೆಯನ್ನು ಹೆಚ್ಚಿಸಿ ಕಾಡೊಳಗಡೆ ಹೋಗಿ ರೆಸಾರ್ಟ್ಗಳು ಕಟ್ಕೊಂಡು ಇವತ್ತು ಕಾಡು ಪ್ರಾಣಿಗಳಿಗೆ ತೊಂದರೆ ಕೊಟ್ಟು ಅದೇ ಕಾಡು ಪ್ರಾಣಿಗಳು ಸುಮಾರು 7-8 ಜನರನ್ನ ಪ್ರಾಣ ತೆಗಿತಲ್ಲ, ಆವಾಗ ಎಲ್ಲೋಗಿತ್ತು ನಿಮ್ಮ ಪೌರುಷ? ಆವಾಗ ಎಲ್ಲೋಗಿತ್ತು ನಿಮ್ಮ ಸಂವಿಧಾನ? ಆವಾಗ ಎಲ್ಲೋಗಿತ್ತು ನಿಮ್ಮ ಹಕ್ಕು? ಹೊನ್ನೂರು ಪ್ರಕಾಶ್ ಅವರು ಏನಾದರೂ ತಹಸೀಲ್ದಾರ್ ಅವರನ್ನ ನಿಂದಿಸಿ
ಅವ್ರಿಗೆ ಅವಮಾನ ಮಾಡಿಸಿರೋದೇ ಆದ್ರೆ ಹೊನ್ನೂರು ಪ್ರಕಾಶ್ ಅವ್ರ ಪರವಾಗಿ ನಾಡಿನ ಮತದಾರ ಬಂಧುಗಳಲ್ಲಿ, ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಲ್ಲಿ ನಾವು ಕ್ಷಮೆಯನ್ನ ಕೇಳ್ತೇವೆ. ನಿಮ್ಮ ಕಾಲಡಿಯಲ್ಲಿ 101 ಸಾರಿ ನುಗ್ತೇವೆ. ಆದ್ರೆ ನಮ್ಮ ಕ್ಷಮೆಯನ್ನ, ನಮ್ಮ ಮಾತನ್ನ ಹಿಂಪಡಿತೇವೆ. ನಾವು ಕ್ಷಮೆಯನ್ನ ಕೇಳ್ತೇವೆ. ಇವತ್ತು 7-8 ಜನ ರೈತರ ಪ್ರಾಣ ಹೋಯ್ತಲ್ಲ, ಈ ಪ್ರಾಣವನ್ನ ಯಾವ ಅಧಿಕಾರಿಗಳು ತಂದ್ಕೊಡ್ತೀರಿ? ಯಾವ ರಾಜಕಾರಣಿಗಳು ತಂದ್ಕೊಡ್ತೀರಿ? ಇವತ್ತು ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಯಾರು ಕ್ರಮ ತಗೊಂಡಿಲ್ವಲ್ಲ, ಅವ್ರಿಗೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳುತ್ತೆ? ಯಾರಿಗ ಹತ್ರ ಮನವಿ ಮಾಡ್ತೀರಿ? ಕಂದಾಯ ಇಲಾಖೆ ಅಧಿಕಾರಿಗಳೇ, ನಾಡೊಳಗಡೆ ಜಾತಿವಾದಿಗಳು, ದೇಶದ್ರೋಹಿಗಳು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ಮನೆಯಲ್ಲರು ನಾಡಲ್ಲಿ ಇರ್ಬೇಕಾದವರು ಇವತ್ತು ಕಾಡಲ್ಲಿ ಹೋಗಿ ಅಕ್ರಮವಾಗಿ ರೆಸಾರ್ಟ್ಗಳು ಕಟ್ಕೊಂಡಿರೋದ್ರಿಂದ ಕಾಡಿನ ಪ್ರಾಣಿಗಳಿಗೆ ಮುಜುಗರವಾಗಿ ಅವಕ್ಕೆ ಭಯ ಭೀತಿ ವಾತಾವರಣ ಸೃಷ್ಟಿಯಾಗಿ ನಾಡಿಗೆ ಬಂದು ಜನರ ಮೇಲೆ ಇಷ್ಟೊಂದು ಜನರ ರಕ್ತ ಹೀರಿ ಜನರನ್ನ ಕೊಂದುತ್ತಲ್ಲ. ಈ ಅಕ್ರಮ ರೆಸಾರ್ಟ್ಗಳು ಕಟ್ಕೊಂಡಿರೋ ವಿರುದ್ಧ ಏನು ಮನವಿಗಳು, ಯಾರ ಹತ್ರ ಮನವಿ ಮಾಡಿದ್ರಿ? ಯಾರಿಗ ಹೋರಾಟ ಮಾಡಕ್ ಹೇಳಿದ್ರಿ? ಇವತ್ತು ಜನ ನಮ್ಮನ್ನ ಕ್ಯಾಕರ್ಸಿ ಮೊಕ್ಕುಗಿತಾವ್ರೆ. ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಐಷಾರಾಮಿ ಜೀವನ ಮಾಡ್ಕೊಂಡು ಮಾನಭಂಗ ಮಾಡ್ತಾ ಇದಾರೆ. ದೇಶದ ಮಾನ ಮರ್ಯಾದೆ ಹರಾಜಾಗ್ತಾ ಇದಾರೆ. ಕಾಡು ಪ್ರಾಣಿಗಳು ಊರಿಗೆ ಬರ್ತಾ ಇದಾವೆ ಅಂತ ಯಾರಿಗಾರ ಮನವಿ ಮಾಡಿದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು? ಇವತ್ತು ರಾಜರೋಷವಾಗಿ ಏನು ಕಬಿನಿ ಜಲಾಶಯದ ನೀರು 84 ಅಡಿ ಬಂದಂತ ಸಂದರ್ಭದಲ್ಲಿ ಆ ಕಟ್ಟ ಕಡೆಯಲ್ಲಿ ಎಲ್ಲಿ ನೀರು ಹೋಗಿ ನಿಂತ್ಕೊತಿದೆ ಅದರಿಂದ 100 ಅಡಿ ಅಂತರದಲ್ಲಿ ಆಚೆಗೆ ವ್ಯವಹಾರ ಮಾಡ್ಬೇಕು. ಯಾವುದೇ ಒಂದು ಚಟುವಟಿಕೆ ಮಾಡ್ಬೇಕಾದ್ರೂ 100 ಅಡಿ ಬಿಟ್ಟು ಆಚೆ ಮಾಡ್ಬೇಕು ಅಂತ ಇದೆಯಲ್ಲ, ಅದನ್ನ ಯಾರು ಪಾಲಿಸ್ತಾ ಇದ್ರಾ? ಅದನ್ನ ಪಾಲಿಸ್ತಾ ಇರೋರ್ ಮೇಲೆ ನೀವೇನ್ ಕ್ರಮ ತಗೊಂಡಿದ್ರಿ? ನಿಮ್ ಕಣ್ಣಿಂಗ್ ಹೋಗಿದವ? ಕಣ್ಣಿಗೆ ಮೊಳಕೆ ಬಂದ್ಬಿಟ್ಟಿದವ? ಕುರುಡಾಗ್ಬಿಟ್ಟಿದಾರ್ಯಾ? ಇಲ್ಲ ತಾಕತ್ತು ದಮ್ಮು ಧೈರ್ಯ ಇಲ್ವಾ? ಎಲ್ರ ದೊಡ್ಡ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳ ಪರ ರೈತ ಪರ ಸಂಘಟನೆಗಳು ಎಷ್ಟು ಹೋರಾಟ ಮಾಡಿಲ್ಲ? ಕನ್ನಡ ಪರ ಸಂಘಟನೆಗಳು ಎಷ್ಟು ಹೋರಾಟ ಮಾಡಿಲ್ಲ? ರೈತ ಪರ, ದಲಿತ ಪರ ಸಂಘಟನೆಗಳು ಎಷ್ಟು ಹೋರಾಟ ಮಾಡಿಲ್ಲ? ನೀವೇನ್ರ ಮಾಡಿದಿರಿ? ನೀವು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ದೇವ್ರಾಗಿ ನೀವು ಜನಗಳಿಗೆ ನೊಂದವ್ರ ಪಾಲಿಗೆ ದೇವ್ರಾಗ್ಬೇಕು. ಇಲ್ಲ ಭ್ರಷ್ಟ ರಾಜಕಾರಣಿಗಳು ಗುಲಾಮರಾಗಿ ಕೆಲಸ ಮಾಡ್ಕೊಂಡು ನೊಂದ ಜೀವಗಳಿಗೆ ದೇಯಗಳಾಗಿ ವರ್ತಿಸ್ತಾ ಇದ್ರಲ್ಲ, ನಿಮ್ಗೆ ಬೇವನ್ ಕಡ್ಡಿ ಎಷ್ಟು ಬೇಕೋ? ಬೇವನ್ ಕಡ್ಡಿಯಲ್ಲಿ ದೇವ ಬಿಡಿಸ್ಬೇಕಾ ಬೇಡೋ ನಿಮ್ಗೆ?